ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಲಾಗ್ನ ನೋಡೋಣ. ನೋಡಿ ಫ್ರೆಂಡ್ಸ್, ಇವತ್ತಿನ ಲಾಗು ಬರೀ ಇದೊಂದು ಮಷೀನಲ್ಲೇ ಐತಿ. ಏನಪ್ಪ ಇವಳು ಕುತ್ಕೊಂಡು ಸ್ಟಿಚ್ ಮಾಡ್ಕೊಂತ ಹೊಂಟಾಳ, ನೋಡ್ಕೊಂತ ಹೋಗೋದಾಗ್ಬೇಕು ಅಕ್ಕತೆನ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ನಿಮ್ಗೆಲ್ಲರಿಗೂ ಇವತ್ತೊಂದು ಉಪಯುಕ್ತಕರವಾದ ಮಾಹಿತಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಈ ವಿಡಿಯೋನ ಮಾಡೇನಿ. ನೋಡ್ರಿ, ನನ್ನ ಮಗಳು ಒಬ್ಬಾಕಿ ನಡ್ರಾಕ್ ಬಂದು ಆಡ್ಸಾಕತ್ತಾಳೆ. ಇಲ್ಲಿ ಕ್ಯಾಮ್ರಾಕ್ಕೆ ಬಳ್ಳಿ ಆಡ್ಸೋದು, ಸೌಂಡ್ ಮಾಡೋದು ಮಾಡಾಕತ್ಬಿಟ್ಟಾಳ. ಇವ್ರನ್ನ ಸಾಲು ಶುರುವಾಗಿರೋಗಿ ಇವ್ರನ್ನ ಹಿಡಿದ ಭಾಳ ಕಠಿಣ ಆಗಿಬಿಟ್ಟತ್ರಿ ನನಗಂತೂ. ನೋಡಿರಿ ಫ್ರೆಂಡ್ಸ್, ಹೆಣ್ಮಕ್ಳು ನೇರವಾಗಿ ಒಂದು ಸ್ಟಿಚ್ ಹಾಕಕ್ಕೆ ಬಂದರೆ ಸಾಕು, ಟೈಲರ ಕೆಲಸನ ಮಾಡ್ಬೋದು. ಅದೇನಪ್ಪ ಅಂದ್ರೆ, ಏನು ರೀ ಒಂದು ಸ್ಟಿಚ್ ಹಾಕಕ್ಕೆ ಬಂದರೆ ಟೈಲರ್ ಕೆಲಸ ಮಾಡ್ಬೋದಾ ಅಂತ ನೀವು ಕೇಳ್ಬೋದು. ಸೀದಾ ಸ್ಟ್ರೇಟಾಗಿ ಒಂದು ಲೈನ್ ಸ್ಟಿಚ್ ಹಾಕಕ್ಕೆ ಬಂದರೆ ಸಾಕು. ನೀಟ್ನೆಸ್ಸಾಗಿ ಮಷೀನ್ ಆಪ್ರೇಟ್ ಮಾಡೋಕ್ಕೆ ಬರಬೇಕು, ಬಿಟ್ಟರೆ ಸ್ಟ್ರೇಟಾಗಿ ಲೈನ್ ಹಾಕಕ್ಕೆ ಬರಬೇಕು. ಇಷ್ಟು ಕಲ್ತ್ಕೊಂಡಿದ್ರು ಕೂಡ ನೀವು ದಿನಕ್ಕೆ ಅಬ್ಬಬ್ಬ ಅಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು, ಮನೆ ಕೆಲಸ ಮುಗಿಸ್ಕೊಂಡು, ಫ್ಯಾಮಿಲಿ ಮೇಂಟೆನೆನ್ಸ್ ಎಲ್ಲ ಮಾಡಿಕೊಂಡು, ಏನೋ ಅತೀ ಕಡಿಮೆ ಅಂದ್ರೂ ಕೂಡ ನೀವು ದಿನಕ್ಕೆ 100 ರೂಪಾಯಿನ ಆರಾಮಾಗಿ ಅರ್ನಿಂಗ್ ಮಾಡ್ಬೋದು ಫ್ರೆಂಡ್ಸ್. ನೋಡಿರಿ, ಅದೇನು ಹೇಳ್ತಾ ಇದ್ದೀನಿ ನಾನು ಅಂತ ಅನ್ನಿಸ್ಬೋದು ನಿಮಗೆ. ಈಗ ನಾವು ದೊಡ್ಡ ದೊಡ್ಡ ಟೈಲರ್ ಕಡೆ ಎಲ್ಲ ಬಟ್ಟೆ ಹಾಕ್ತೀವಿ. ಅವರು ದೊಡ್ಡ ದೊಡ್ಡ ಮಿಷಿನ್ಗಳು, ಜಿಗ್ ಮಿಷಿನ್, ಓರ್ಲಕ್ ಮಿಷಿನ್, ಎಂಬ್ರಾಯ್ಡರಿ ಮತ್ತು ಪಿಕೋ ಪಾಲ್ಸ್, ದೊಡ್ಡ ದೊಡ್ಡ ವರ್ಕ್ ಬ್ಲೌಸ್ಗಳನ್ನೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಅಂಥವ್ರ ಹತ್ರ ಹೋಗಿ ನಾವು ಆಲ್ಟ್ರೇಷನ್ ವರ್ಕ್ ಮಾಡಿಕೊಡು ಅಂದ್ರೆ ಅವರು ಮಾಡ್ಕೊಡಂಗಿಲ್ಲ. ಇಲ್ಲ, ನಂದ ಕೆಲಸ ಸಿಕ್ಕಾಪಟ್ಟೆ ಐತಿ, ನಂಗೆ ಆಗಲ್ಲವ ಅಂತ ಹೇಳಿಬಿಡ್ತಾರೆ ಕುಲ್ಲ. ಹಾಗಾಗಿ ನೋಡಿರಿ, ಇವಾಗ ಹಳ್ಳಿ ಒಳಗೆ ಅಂತ ಇಟ್ಕೊರು, ಒಂದು ಮಿಷಿನ್ ಇಟ್ಕೊಂಡ್ರೆ ಅಬ್ಬಬ್ಬ ಸಾದಾ ಒಂದು ಮಿಷಿನ್ ತೊಗೋಬೇಕಂದ್ರೆ ಒಂದು 6,000, 5,000 to 6,000 ನೀವು ಇನ್ವೆಸ್ಟ್ಮೆಂಟ್ ಹಾಕ್ಬೇಕಾಕತಿ. ಮಾಮೂಲಿ ಈಗೇನು ಅಷ್ಟಂತೂ ಎಲ್ಲರೂ ಇದು ಮಾಡ್ತಾರೆ, ಖರ್ಚು ಮಾಡ್ತಿರ್ತಾರೆ. ಅದರೊಳಗೆ ನಾವು ಒಂದು ಮಿಷನ್ ತಂದಿಟ್ಕೊಂಡ್ರೆ ನೋಡಿರಿ, ನೀವು ಡೈಲಿ 100 ರೂಪಾಯಿ ಹಿಡ್ಕೊಂಡ್ರು ತಿಂಗಳಿಗೆ 3,000 ಎಲ್ಲ ಫ್ಯಾಮ್ಲಿ ಮಕ್ಕಳು ಎಲ್ಲ ಕೆಲಸನ ಮಾಡಿಕೊಂಡು ಮಿನಿಮಮ್ 3,000 ಇದರಿಂದ ಗಳಿಸ್ಬೋದು. ಅದು ಹೇಗಪ್ಪ ಅಂದ್ರೆ, ನೋಡಿರಿ, ಈಗ ನಾನು ಪೆಟಿಕೋಟ್ ಸ್ಟಿಚ್ ಮಾಡತ್ತೀನಿ. ಇವಾಗ ಇವು ರೆಡಿನ ಬಂದಿರ್ತಾವೆ. ರೆಡಿ ಬಂದರೂ ಕೂಡ ಎಲ್ಲರೂ ಇವಕ್ಕೆ ಸ್ಟಿಚ್ ಮಾಡಿಸಿ ಆಮೇಲೆ ಹಾಕೋತಾರೆ. ಇಲ್ಲ ಒಂದು ಸಾರಿ ನೀರಿಗೆ ಹಾಕಿಬಿಟ್ಟು ಆಮೇಲೆ ಬಂದು ಸ್ಟಿಚ್ ಮಾಡಿಸ್ತಾರೆ. ಹೆಂಗಾದರೂ ಆಗಲಿ ಒಟ್ಟಿನಲ್ಲಿ ಸ್ಟಿಚ್ ಅಂತೂ ಮಾಡಿಸ್ತಾರೆ. ಇದನ್ನೆಲ್ಲ ನೀವು ಬ್ಲೌಸ್ ಹೊಲಿಯೋರು ಅಥವಾ ದೊಡ್ಡ ದೊಡ್ಡ ವರ್ಕ್ ಮಾಡೋ ಅಂಥ ಟೈಲರ್ ಕಡೆ ಹೋದರೆ ಅವ್ರು ಇವಕ್ಕೆಲ್ಲ ಟೈಮ್ ಗ್ಯಾರಂಟಿ ಕೊಡೋಲ್ಲ. ಹಾಗಾಗಿ ಈ ಚಿಕ್ಕ ಪುಟ್ಟ ಕೆಲಸಕ್ಕೆ ಯೂಸ್ ಆಗತ್ತೆ ರೀ ಮಿಷಿನ್ನು. ನೀವು ಈ ಚಿಕ್ಕ ಪುಟ್ಟ ಕೆಲಸನ ಮಾಡಿಕೊಟ್ರೆ, ನೀಟಾಗಿ ಮಾಡಿಕೊಟ್ರೆ ಕಸ್ಟಮರ್ ಬಂದೇ ಬರ್ತಾರೆ. ಏನಿಲ್ಲ, ಈಗ ಸ್ಟ್ರೇಟಾಗಿ ಲೈನ್ ಹಾಕಿರ್ತಾರೆ, ಅವರು ಡಮ್ಮಿ ಸ್ಟಿಚ್ ಹಾಕಿರ್ತಾರೆ. ಅದ್ರ ಮೇಲ್ಗಡೆ ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಬೇಕ್ರಿ. ಸ್ವಲ್ಪ ದಿನ ನಿಮ್ಗೆ ಸ್ಲೋ ಆಗ್ಬೋದು ಕಲಿಯೋವರೆಗೂ, ಆಮೇಲೆ ಫಾಸ್ಟಾಗಿ ಮೂವ್ ಆಗತ್ತೆ. ಒಂದು 10 ನಿಮಿಷ, 10ರಿಂದ ನಿಮಗೆ ಟ್ರೈನಿಂಗ್ ಅಂದ್ರೂ ಕೂಡ 15 ನಿಮಿಷದಲ್ಲಿ ಒಂದು ಪೆಟಿಕೋಟಿಗೆ ಸ್ಟಿಚ್ ಮಾಡ್ಬೋದು ರೀ ಆರಾಮಾಗಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದಕ್ಕೆ ಸ್ಟಿಚ್ ಮಾಡತ್ತೀನಿ. ಇದು ಹೊಸಾದ ಲಂಗ, ಆರೆಂಜ್ ಕಲರ್ ಕಂಪ್ಯೂಟರ್ ಬಾರ್ಡರ್ಸ್ ಐತೆ ಇದಕ್ಕೆ. ಇದು ನಮ್ಮ ಪಕ್ಕದ ಮನೆ ಅವ್ರು ಕೊಟ್ಟಿರೋದು. ನೋಡಿರಿ, ಈಗ ನಾನು ಫುಲ್ಲೆಲ್ಲ ಬಾಡಿ ಸ್ಟಿಚ್ ಎಲ್ಲ ಮಾಡಿದೆ. ಬಾಡಿ ಸ್ಟಿಚ್ ಎಲ್ಲ ಮಾಡಿದ ಮೇಲೆ ಈಗ ಬಾರ್ಡ್ರ್ ಮೇಲೆ ಒಂದು ಸ್ಟಿಚ್ ಹೊಡಿಸ್ತಾ ಇದ್ದೀನಿ. ಅವ್ರು ಹೇಳಿದರು ಬಾರ್ಡ್ರಿಗೆ ಕೂಡ ಹಾಕು ಅಂತ. ಈಗ ಬಾರ್ಡ್ರಿಗೆ ಹಾಕತ್ತ ನಾನು. ಈ ಥರ ನೋಡಿರಿ, ಏನಿರಲ್ಲ, ಎಲ್ಲಿ ಫೋಲ್ಡ್ ಮಾಡ್ಬೇಕನ್ನಂಗಿಲ್ಲ, ಎಲ್ಲಿ ಓಪನ್ ಮಾಡ್ಬೇಕನ್ನಂಗಿಲ್ಲ, ಎಲ್ಲಿ ಫಿಲ್ಟ್ ಕೊಡ್ಬೇಕನ್ನಂಗಿಲ್ಲ, ಏನೂ ಇಲ್ಲ. ಓನ್ಲಿ ಎಲ್ಲಿ ಸ್ಟಿಚ್ ಬಂದಿರುತ್ತೆ ನೋಡಿರಿ, ಅಲ್ಲಿ ಸ್ಟಿಚ್ ಮಾಡೋದು ಅಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಅಷ್ಟು ಮಾಡಿಬಿಟ್ರೆ ಆಯ್ತು ನೋಡಿರಿ. ಆರಾಮಾಗಿ ಒಂದು ಪೆಟಿಕೋಟಿಗೆ 30 ರೂಪಾಯಿ ತೊಗೋತೀನಿ ನಾನು. ನೀವು ಟ್ರೈನಿಂಗ್ ಅಂದ್ರೂ ಕೂಡ ನಿಮ್ಮ ಹತ್ರ ಕಸ್ಟಮರ್ ಬಂದಾರ ಅಂದರೆ 20 ರೂಪಾಯಿ ಅಂತೂ ಕೊಡ್ತಾರೆ. ಆರಾಮಾಗಿ 1-2 ಪೆಟಿಕೋಟು ಹಾಕಿದರೆ ಸಾಕು, ನೀವು ಎಲ್ಲ ಕೆಲಸ ಮುಗಿಸ್ಕೊಂಡು
ಆಗತ್ತೆ. ಮತ್ತು ನೋಡಿರಿ ಇನ್ನೊಂದು ಏನಪ್ಪ ಅಂದ್ರೆ ಇವ್ರೇನು ಹೇಳ್ತಾರೆ, ಡೈಲಿ ಬರ್ತಾವ ನೀವು ಬಟ್ಟೆ ಈ ಥರ ಎಲ್ಲ ಡೈಲಿ ಹಾಕ್ಬಿಟ್ರೆ ಆಯ್ತು ಅಂತೀರಿ. ನೀವೇನೋ ಹೇಳ್ತೀರಿ, ಡೈಲಿ ಬರಬೇಕಲ್ಲ ಅನ್ಬೋದು ನೀವು. ಬರ್ತಾವ್ರಿ ಫ್ರೆಂಡ್ಸ್. ನೀವು ಮಾಡಿಕೊಡ್ತೀರಿ ಅಂದರೆ ಎಲ್ಲೇ ಸಂಧ್ಯಾಗ ಮೂಲ್ಯಾಗಿರ್ರಿ, ನೀವು ಹುಡ್ಕೊಂಡು ಜನ ಬರ್ತಾರೆ. ನೋಡಿರಿ ಇವಾಗ ಇದು ಪೆಟಿಕೋಟ್ ಫಿನಿಶಿಂಗ್ ಆಯಿತು. ಇದನ್ನು ಫೋಲ್ಡ್ ಮಾಡಿ ಇಡ್ತೇನೆ ನನಗೆ. ಈಗ ನೋಡಿರಿ ಇದ್ರ ಜೋಡಿ ಒಂದು ಬ್ಲೂ ಕಲರ್ ಒಂದು ಕೊಟ್ಟಾರ ಅವರು. ಬ್ಲೂ ಕಲರ್ 2 ಜೋಡಿಲೇ ತೊಗೊಂಬಂದಿದ್ರು ಕಾಣ್ತತಿ. ಅದಕ್ಕೆ ಹಾಗಾಗಿ 2 ಕೊಟ್ಟಾರ ನಂಗೆ ಅವ್ರು ಹಾಕಕ್ಕೆ. ಬಾರ್ಡ್ರ್ ಅಂತೂ ಭಾಳ ಚೆನ್ನಾಗೈತ್ರಿ, ನಿಂಗೆ ಭಾಳ ಇಷ್ಟ ಆಗ್ತಿದ್ದು ಬಾರ್ಡ್ರ್. ನೋಡಿರಿ ಲೈಟ್ ಬ್ಲೂ ಕಲರ್ ಇದನ್ನ ನೀರಿಗೆ ಹಾಕಿ ಕೊಟ್ಟಾರ ಅವರು. ಅದನ್ನು ಆರೆಂಜ್ ಕಲರ್ ನೀರಿಗೆ ಹಾಕಿಲ್ಲ. ಇದು ಬ್ಲೂ ಕಲರ್ ನಾನು ಆಲ್ರೆಡಿ ಸ್ಟಿಚ್ ಮಾಡೀನಿ. ಇದನ್ನ ಸ್ಟಿಚ್ ಮಾಡುವಾಗ ಕರೆಂಟ್ ಹೋಗಿತ್ತು, ಹಾಗಾಗಿ ಇದನ್ನ ಸ್ಟಿಚ್ ಮಾಡೋ ವಿಡಿಯೋ ಹಾಕಿಲ್ಲ ನಾನು. ನೋಡಿರಿ 2 ಪೆಟಿಕೋಟ್ನ ರೆಡಿ ಮಾಡಿದ್ದೀನಿ ನಾನು 20 ನಿಮಿಷದಲ್ಲಿ. ಇವಾಗ ಕರೆಂಟ್ ಬಂದ ಮೇಲೆ ವಿಡಿಯೋ ಮಾಡೀನಿ ನಾನು. ಇದೆರಡು ಆದಮೇಲೆ ನೋಡಿರಿ ಅದ್ರ ಜೊತೆಗೆ ಇದೊಂದು ಟಾಪ್, ಚುಡಿ ಟಾಪ್, ಲೇಡೀಸ್ ಆಲ್ ರೌಂಡ್ ಲೇಡೀಸ್ ರೆಡಿ ಟಾಪ್ನೇ ಈಗ ತೊಗೊಂಬರೋದು ಹೆಚ್ಚು ಜನ ಅಂದರೆ ರೆಡಿ ಟಾಪ್ಸ್ ತೊಗೊಂಬರ್ತಾರೆ. ರೆಡಿ ಟಾಪ್ಸ್ ತೊಗೊಂಬಂದ್ರೆ ಅದೇನು ಹಂಗೆ ಹಾಕ್ಕೊಳಕ್ಕೆ ಬರ್ತೈತೆ? ಇಲ್ಲ, ಬರಲ್ಲ. ನೋಡಿರಿ ಇದನ್ನು ತೊಗೊಂಬಂದಾಳ ಹುಡುಗಿ. ಕಾಟನ್ ಹುಡುಗ್ತತ್ನೇನ ಅಂದ್ಕೊಂಡು ನೀರಿಗೆ ಹಾಕಿ ಆಮೇಲೆ ತಂದಾಳ. ಇದು XL ಐತ್ರಿ ಫ್ರೆಂಡ್ಸ್. ಆ ಹುಡುಗಿಗೆ L ಸೈಜ್ ಬೇಕು, ಹಾಗಂತ ಇದು ಕಲರ್ ಇಷ್ಟ ಆಯ್ತಂತ ತೊಗೊಂಬಂದಾಳ. ಲೇಡೀಸ್ ಪ್ರಾಬ್ಲಮ್ಮ ಇದು. ಕಲರ್ ಇಷ್ಟ ಆದರೆ ಸೈಜ್ ಇರೋಲ್ಲ, ಸೈಜ್ ಇಷ್ಟ ಆದರೆ ಕಲರ್ ಇರೋಲ್ಲ. ಹಾಗಾಗಿ ಯಾವ ಸೈಜ್ ಇರುತ್ತೋ ಅದನ್ನ ತೊಗೊಂಬಂದು ಆಮೇಲೆ ಫಿಟ್ಟಿಂಗ್ ಮಾಡಿಸ್ಕೊಂಡು ಸ್ಟಿಚ್ ಮಾಡಿಸ್ಕೋತಾರೆ ಎಲ್ಲರೂ. ನೋಡಿರಿ ಈಗ ಅವಳೆ L ಸೈಜ್ಗೆ ನಾನು ಇದನ್ನ ಸ್ಟಿಚ್ ಮಾಡತ್ತೀನಿ. L ಸೈಜ್ ಸ್ಟಿಚ್ ಮಾಡಿಸ್ಕೊಂಬಿಟ್ರೆ, ಅಕ್ಕ ನಿನ್ನ ಟಾಪ್ಸ್ ಇರ್ತಾವಲ್ಲ ಅದೇ ಸೈಜ್ಗೆ ರೆಡಿ ಮಾಡಿಬಿಡು ಅಂಥೇಳಿ ಕೊಟ್ಟೋಗೈತ್ರಿ ಆ ಹುಡುಗಿ. ಇದು ನಾನು ನನ್ನ ಸೈಜಿಗೆ ಫಿಟ್ಟಿಂಗ್ ಮಾಡತ್ತೀನಿ. ಈಗ ನೋಡ್ಬೋದ್ರಿ ನೀವು. ಏನಿಲ್ಲ, ನಾ ಪೆಟಿಕೋಟ್ ಏನು ಕಷ್ಟಪಟ್ಕೊಂಡು ಏನು ಸ್ಟಿಚ್ ಹಾಕಿಲ್ಲ. ಮತ್ತು ಹೊಳ್ಳಿ ಇಲ್ಲಿ ಈ ಟಾಪ್ಸ್ ಒಳಗೆ ನೋಡಿರಿ ಏನು ಕಷ್ಟಪಡುವಂಥದ್ದು ಏನೂ ಇರೋಲ್ಲ. ಸ್ಟ್ರೈಟಾಗಿ ಸ್ವಲ್ಪ ಬಾಡಿ ಸ್ಟ್ರಕ್ಚರ್ ನೋಡಿಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಹಾಕ್ಕೊಂಡು ಬರಬೇಕಷ್ಟೆ. ಗೊತ್ತಾಗುತ್ತೆ ನಿಮ್ಗೆ, ಸ್ವಲ್ಪ ದಿನ ಹಾಕಿದ್ರೆ ಗೊತ್ತಾಗುತ್ತೆ ಯಾವ ಥರ ಹಾಕಬೇಕಪ್ಪ ಅಂತ. ನೋಡಿರಿ ಹಾಕ್ಕೊಂಡು ಬಂದು ಇದು ಆಯಿತು. ಇದೇ ಥರ ನೋಡಿರಿ ಫ್ರೆಂಡ್ಸ್. ಅದು ಆಮೇಲೆ ಬಾಯ್ಸ್ ಬರ್ಮೋಡ ಬರ್ತಾವೆ, ಆಮೇಲೆ ಪ್ಯಾಂಟ್ಸ್ ಬರ್ತಾವೆ. ಆ ಥರದಕ್ಕೆಲ್ಲನೂ ಓನ್ಲಿ ರೆಡಿ ಸ್ಟಿಚ್ ಮೇಲೆ ಒಂದು ಸ್ಟಿಚ್ ಹಾಕೋದು, ಇಷ್ಟೇ ಕೆಲಸ. ಇದನ್ನು ಮಾಡಿಕೊಂಡು ಆರಾಮಾಗಿ ನಾನು 3,000 ಅಂತ ಹೇಳೇನಿ. ಇದರಿಂದ 6,000 7,000 ದುಡಿಯೋರು ಅದಾರ. ಬಟ್ ನನಗೆ ಕೆಲಸನೇ ಹೆವಿ ಆಗುತ್ತೆ. ನಮ್ಮದು ಅಂಗಡಿ ಕೆಲಸ, ಮನೆ ಕೆಲಸ, ಮಕ್ಕಳು, ಅದು ಇದು ಅಂತ ಟೈಮ್ ಹೋಗಿರುತ್ತೆ. ಅದರಲ್ಲಿ ನಾನು ಬರೀ ಇದು ಮಾತ್ರ ಮಾಡಲ್ಲ, ಬ್ಲೌಸು ಆಮೇಲೆ ಲೇಡೀಸ್ ಡ್ರೆಸ್ ಎಲ್ಲ ಹೊಲಿತಿರ್ತೀನಲ್ಲ. ನಾನು ಇದನ್ನ ಒಲ್ಲೆ ಅಂದೆ ಆಕೆಗೆ. ಆದರೂ ಹುಡುಗಿ ಫೋರ್ಸ್ ಮಾಡಿ ಒಂದು 4 ಟಾಪ್ಸ್ ತೊಗೊಂಬಂದಿದ್ಲಕ್ಕಿ. ನಿಂತ್ಕೊಂಡ್ಬಿಟ್ಟು ಒಂದು 3 ಟಾಪು ಹಿಡಿಸ್ಕೊಂಡು ಹೋಗ್ಯಾಳ. ಇದೊಂದು ನನಗೂ ಅರ್ಜೆಂಟ್ ಐತಿ, ನನಗಾಗಲ್ಲ, ಈಗ ಬೇರೆ ಕೆಲಸ ಐತಿ ಅಂದೆ. ಇದನ್ನ ಬಿಟ್ಟು ಹೋಗ್ಯಾಳ್ರಿ ಫ್ರೆಂಡ್ಸ್. ಅದಕ್ಕೆ ಈಗ ಸ್ಟಿಚ್ ಮಾಡಿಡಾತೀನಿ. ಆ ಪೆಟಿಕೋಟ್ ಬೇರೆಯವ್ರಿಗೂ, ಇದು ಟಾಪ್ ಬೇರೆಯವ್ರದ್ದು. ನೋಡಿರಿ ಹಾಗೆ ಹೋಯಿತು ಇದು ಕೂಡ. ಇಷ್ಟೇ ರೀ, ಇನ್ನೇನು ಇರಲ್ಲ. ಶೋಲ್ಡ್ರಿಗೊಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿರಿ ಶೋಲ್ಡ್ರ್ ಸ್ಟಿಚ್ ಮಾಡಿಬಿಟ್ಟು ಆದರೆ ಆಯ್ತು, ಕಂಪ್ಲೀಟ್ ಆಯಿತು. ಆರಾಮಾಗಿ ಆಗುತ್ತೆ ರೀ, ಇದನ್ನೆಲ್ಲ ಮಾಡಬೇಕಷ್ಟೆ. ಇದ್ರಾಗೇನು ದುಡಿಬೋದು ನಾವು ಅನಿಸ್ಬೋದು ನಿಮಗೆ, ಆದರೆ ಆಗತ್ತೆ. ಮಾಡಿ ನೋಡಿ ಒಂದು ಸಾರಿ, ಟ್ರೈ ಮಾಡಿ. ಬರೀ ಈ ಥರದ್ದೇ ಕೆಲಸ ಮಾಡಿಕೊಂಡು ನಾವು ದುಡಿಬೋದು ಆರಾಮಾಗಿ. ಮನೇಲಿ ಮಕ್ಕಳನ್ನೆಲ್ಲ ನೋಡ್ಕೊಂಡು ಏನು ಕೆಲಸಕ್ಕೆ ಹೋಗೋಕ್ಕಾಗದೇ ಇರೋರು ಕೂಡ ಇದನ್ನು ಸಾಕು ಅಷ್ಟೇ, ಖರ್ಚಿಗೆ ಸ್ವಲ್ಪ ಆಗುತ್ತಲ್ಲ, ಆಮೇಲೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಹಂಗೆ. ಅದಕ್ಕೆ ನೋಡಿರಿ ಫ್ರೆಂಡ್ಸ್, ಹೆಣ್ಮಕ್ಳು ಮನೆಯೊಳಗೆ ಕೂತ್ಕೊಂಡು ಯಾವತ್ತೂ ಕೆಡಬಾರ್ದು. ಏನಾದರೂ ಪ್ಲ್ಯಾನಿಂಗ್ ಮಾಡಿಕೊಂಡು ಸ್ವಲ್ಪನಾದರೂ ಹಣ ಕೂಡಿಸ್ಕೊಂಡು ಇಟ್ಕೋಬೇಕು. ಎಲ್ಲ ವಿಷಯದಲ್ಲೂ ಗಂಡಸ್ರ ಮೇಲೇ ಡಿಪೆಂಡ್ ಆದರೆ ನಾವೇನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನೋಡಿರಿ, ಇದನ್ನು ಕಲ್ಕೊಳ್ರಿ.
ಯಾವುದೇ ಹೆಣ್ಮಕ್ಳಿಗಾದರೂ ಟೈಲರಿಂಗ್ ಎಲ್ಲೇ ಹೋದ್ರೂ ಕೂಡ ಒಂದು ತುತ್ತ ಅನ್ನನ ಕೊಟ್ಟೆ ಕೊಡುತ್ತಾರೆ ರೀ ಫ್ರೆಂಡ್ಸ್. ಇದನ್ನು ನಾನು ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ನೋಡಿರಿ, ನಾನು ಟೈಲರಿಂಗಿನ ಬಗ್ಗೆ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಎಲ್ಲೇ ಹೋದರೂ ಬದುಕಬಲ್ಲೆ ಅಂತ. ಯಾಕಂದರೆ ಯಾವುದೇ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಲಾಗಿರ್ಬೋದು, ಅಥವಾ ಇಲ್ಲಪ್ಪ ಅಂದರೆ ಮನೆಯಲ್ಲೇ ಮಷಿನ್ ಮೇಲೆ ಆಪ್ರೇಟ್ ಮಾಡ್ಕೊಂಡು ಎಲ್ಲಾದರೂ ಕಸ್ಟಮರ್ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿ ಐತಿ. ಬಟ್ ಇಲ್ಲಿ ನಾನು ಮನೆಯೊಳಗೆ ಜಾಸ್ತಿ ಹೊಲಿಯಂಗಿಲ್ಲ, ಹಾಗಾಗಿ ಮೋಟ್ರ್ ಕಲೆಕ್ಷನ್ ಏನು ಮಾಡಿಲ್ಲ. ಯಾಕಪ್ಪ ಅಂದ್ರೆ ನಮ್ದು ಅಂಗಡಿದು ಹೆವಿ ವರ್ಕ್ ಆಕತಿ. ಹಾಗಾಗಿ ನಾನು ಮೋಟ್ರನ್ನು ಹಾಕಕ್ಕೆ ಹೋಗಿಲ್ಲ, ಹಂಗೆ ಕಾಲಿಂದನೇ ಹೊಲಿತೀನಿ. ಅದನ್ನು ತಗೋಬೇಕು ಅಂದ್ಕೊಂಡೇನಿ, ನೋಡೋಣ. ನೋಡಿರಿ ಫ್ರೆಂಡ್ಸ್, ನೀವು ಕೂಡ ಮಿಷಿನ್ ತೊಗೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಹಾಗೆ ದಿನಕ್ಕೆ ಇಂಪ್ರೂವ್ಮೆಂಟ್ ಆಗೇ ಆಗತ್ತೆ. ಭಯ ಏನು ಇಟ್ಕೊಳ್ಳೋಕೆ ಹೋಗಬೇಡಿ. ಮುಂಚೆಯಿಂದನೂ ಎಲ್ಲರೂ ಎಲ್ಲನೂ ಕಲ್ತಿರಂಗಿಲ್ಲ. ಅದೇನೋ ಹೇಳ್ತಾರಲ್ಲ, ಕಲಿಯೋವರೆಗೂ ಕೋಟಿ ವಿದ್ಯೆ, ಕಲಿತ ಮೇಲೆ ಕೋಟಿ ವಿದ್ಯೆ ಅಂತ. ಆ ಥರ ನೋಡಿರಿ, ಕಲಿಮಠ ಎಲ್ಲನೂ ಕಷ್ಟನೇ ಆಗಿರುತ್ತೆ. ಕಲ್ತಾದ್ಮೇಲೆ ಎಲ್ಲ ಈಸಿ ಆಗುತ್ತೆ. ನಾವು ಇನ್ನೂ ಆದರೆ ಸಾಯೋವರೆಗೂ ಕಲಿಯೋದಂತೂ ಎಲ್ಲ ಇದ್ದೇ ಇರ್ತೈತಿ. ಬಟ್ ದಿನಾನೂ ನಾವು ಹೊಸದೊಂದನ್ನು ಕಲಿತಾನೇ ಇರ್ತೀವಿ. ಹಾಗೆ ನೋಡಿರಿ, ಎಲ್ಲರೂ ಹೆಣ್ಮಕ್ಳು ಒಟ್ಟಿನಲ್ಲಿ ಸ್ವಾವಲಂಬಿ ಆಗಿರಬೇಕು ಅನ್ನೋದು ನನ್ನ ಆಸೆ. ಇದು ನೋಡಿರಿ, 1050 ರೂಪಾಯಿ ಐತಿ. ಇದು ನನ್ನ ಈ ವಾರದ ಕಲೆಕ್ಷನ್. ಚಿಕ್ಕ ಪುಟ್ಟ ಕೆಲಸ ಮಾಡಿದ್ದೀನಿ, ಅಷ್ಟರಲ್ಲೇ ನನಗೆ ಈ ವಾರ ನಾನು 1050 ರೂಪಾಯಿನ ದುಡಿದಿದ್ದೀನಿ. ಇದು ಸ್ಮಾಲ್ ಕೆಲಸ ಮಾಡಿರೋದು, ಎಲ್ಲ ರೆಡಿ ಬಟ್ಟೆಗಳಿಗೆ ಸ್ಟಿಚ್ ಹಾಕಿರೋದು ಮಾತ್ರ ಇದು. ನಾನು ಆಮೇಲೆ ಬ್ಲೌಸು ಅವೆಲ್ಲ ರೆಡಿ ಮಾಡಿರೋದು ಅಲ್ಲ, ಬರೀ ರೆಡಿ ಬಟ್ಟೆಗೆ ಸ್ಟಿಚ್ ಹಾಕಿರೋದು ಇದು. ಈ ವಾರ ಸಿಕ್ಕಾಪಟ್ಟಿ ಅವೇ ಪೆಂಡಿಂಗ್ ಆಗಿಬಿಟ್ಟಿದ್ವು, ಹಾಗಾಗಿ ಬರೀ ರೆಡಿ ಬಟ್ಟೆಗೆ ಸ್ಟಿಚ್ ಹಾಕೋದೇ ಜಾಸ್ತಿ ಮಾಡೀನಿ. ನಾನು ಮಾಡಿ ಎಲ್ಲ ಖಾಲಿ ಮಾಡಿದೆ. ಇವತ್ತಿಗೆ ಕ್ಲಿಯರ್ ಆತ್ರಿ. ನಾನು ಇವತ್ತಿಗೆ ಲಾಸ್ಟೆಲ್ಲ ಇವತ್ತು ಅದಕ್ಕೆ ವಿಡಿಯೋ ಮಾಡೀನಿ. ನೋಡಿರಿ, ಟಾಪ್ ಎಲ್ಲ ರೆಡಿ ಆಯ್ತಿದ್ದು. ಇದನ್ನು ರೆಡಿ ಇಟ್ಬಿಟ್ಟೆ ಅಂದರೆ ಅವ್ರು ಬಂದು ತೊಗೊಂಡು ಹೋಗ್ತಾರೆ. ನೋಡಿರಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಈಗಾಗಲೇ ಹೋಯ್ತು ನನ್ನ ಕೆಲಸ. 10 ಗಂಟೆ ಆಗಕ್ಕೆ ಬಂದತ್ತೀಗ. ನಮ್ಮ ಯಜಮಾನ್ರ ಅಂಗಡಿಯಿಂದ ಬರ್ತಾರೆ. ನಮ್ಮ ಹುಡುಗರೆಲ್ಲ ಮಲ್ಕೊಂಡ್ವಿ. ಈಗ ಸ್ವಲ್ಪ ಹೊತ್ತು ಕಾಡಿಸಿ ನೋಡಿರಿ, ಬ್ಲೌಸ್ ಎಲ್ಲ ಕಟ್ ಮಾಡಿಟ್ಟೆ. ನಾನು ಕಟ್ ಮಾಡಿಟ್ಟಿದ್ದು ಬ್ಲೌಸ್ ಇನ್ನೂ ಭಾಳ ಅದಾವ್ರಿ, ಹೊಲಿಬೇಕು. ಖಾಲಿ ಮಾಡ್ಕೋಬೇಕಂತಿರ್ತೀನಿ, ಮತ್ತೆ ಬಂದು ಸ್ಟಾಕ್ ಹಾಕವು. ಹಾಗಾಗಿ ಕಡಿಮೆ ಆಗತ್ತಿಲ್ಲ, ಎಲ್ಲ ಪೆಂಡಿಂಗ್ ಐತಿ ಕೆಲಸ. ನಂಗೆ ಮಾತ್ರ ಟೈಮ್ ಸಿಗಾಕತ್ತಿಲ್ಲ, ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ನಾನಾರ ಬೆಳಗ್ಗೆ 6:30 ಇಲ್ದಂಗೆ ಹೇಳಂಗಿಲ್ಲ. ಯಾಕಂದ್ರೆ ನಾನು ರಾತ್ರಿ ಮಲಗೋದೆ 12 ಗಂಟೆ ಆಗತ್ತೆ. ಹಾಗಾಗಿ ಬೆಳಗ್ಗೆ ಅಂತೂ ಬೇಗ ಹೇಳೋಕ್ಕಾಗಲ್ಲ. ಮನೆ ಕೆಲಸ ಎಲ್ಲ ಮುಗಿಬೇಕಂದ್ರೆ 12 ಗಂಟೆ ಆಗತ್ತೆ ನಂದು. ಆಮೇಲೆ ಊಟ ಅದು ಇದು ಅಂದರೆ 2 ಗಂಟೆ ಅಂಗಡಿ ಕೆಲಸ ಮಾಡ್ಕೋಬೇಕು. ಹಾಗಾಗಿ ಟೈಮ್ ಅಲ್ಲೇ ಹೋಗ್ಬಿಡತ್ತೆ. ನನಗೆ ಹಬ್ಬಬ್ಬ ಅಂದರೆ 1 ಅವರ್ ಸಿಗತ್ತೆ ಒಂದು ದಿನದಲ್ಲಿ ಫ್ರೀ ಟೈಮ್. ಅದರಲ್ಲಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು, ಅದ್ರ ಜೊತೆಗೆ ಈ ಟೈಲರಿಂಗ್ ಮಾಡಬೇಕು, ಎಲ್ಲನೂ ಬ್ಯಾಲೆನ್ಸಿಂಗ್ ಮಾಡಬೇಕು ನಾನು 1 ಅವರ್ 1.5 ಅವರಲ್ಲಿ. ನೋಡಿರಿ, ಇವೆಲ್ಲವನ್ನು ಬ್ಲೌಸು ಕಟ್ ಮಾಡಬೇಕು. ಇವನ್ನ ಕಟ್ ಮಾಡೋಕ್ಕೆ ಟೈಮ್ ಸಿಗತ್ತಿಲ್ಲ. ಇದೊಂದು ಮಾತ್ರ ಕಟ್ ಮಾಡಿದ್ದೈತಿ, ಇದನ್ನ ನಾಳೆ ಸ್ಟಿಚ್ ಮಾಡಬೇಕು. ಇದೆ, ನಾಳೆ ಸ್ಟಿಚ್ ಮಾಡಿ ನೋಡೋಣ. ಅವ್ರೇನು ಅರ್ಜೆಂಟ್ ಹೇಳಿಲ್ಲ, ಇರಲಿ ಮಾಡಿಕೊಡೋಣ ಅಂತ ಇಟ್ಟಿದ್ದೀನಿ. ನೋಡಿರಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಉಪಯೋಗ ಆಕ್ಕೈತಿ ಅಂತ ಹೇಳ್ಕೊಂಡು ಹೇಳೇನ್ರಿ. ಈ ಥರ ಚಿಕ್ಕ ಪುಟ್ಟ ವಿಷಯನ ಯಾವ ಟೈಲರ್ ಶೇರ್ ಮಾಡಲ್ಲ. ಯಾಕಂದ್ರೆ ಅವ್ರ ಗುಟ್ಟನ್ನು ಅವ್ರು ಯಾರೂ ಬಿಟ್ಕೊಡಲ್ಲ. ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ನೋಡಿರಿ, ಆರಾಮಾಗಿ ನೀವು ಕೂಡ ಕಷ್ಟಪಡದೇನೆ ದುಡಿಬಹುದು. ನೋಡಿರಿ, ನಾನು ಹಬ್ಬಬ್ಬ ಅಂದರೆ ಒಂದು 25 ನಿಮಿಷ ಕೆಲಸ ಮಾಡಿದ್ದೀನಿ.
25 ನಿಮಿಷದಲ್ಲಿ 2 ಪೇಟಿಕೋಟಿಗೆ 60 ರೂಪಾಯಿ ಅಂದ್ರೂ ಕೂಡ ಟಾಪ್ಗೆ 20 ರೂಪಾಯಿ ತೊಗೋತೀನಿ. ಟಾಪು ಅದು 60, ಇದು 20, 80 ರೂಪಾಯಿ. 25 ನಿಮಿಷದಲ್ಲಿ ನಾನು ಈಗ 80 ರೂಪಾಯಿ ಅರ್ನ್ ಮಾಡಿದೆ. ಹಾಗೆ ಕೂಡ ನೀವು ಮಾಡ್ಕೊಳ್ಳಿ, ಒಳ್ಳೆಯ ಜೀವನನ ಸ್ಟಾರ್ಟ್ ಮಾಡಿ. ಇದೊಂದೇ ಅಂತಲ್ಲ, ಯಾವುದಾದ್ರೂ ಒಂದು ಕೆಲಸ ಆಗಲಿ ನೀಟಾಗಿ ಮಾಡ್ಕೊಂಡು ಹೋದರೆ ಅದರಲ್ಲಿ ನಮಗೆ ಯಶಸ್ಸು ಇದ್ದೇ ಇರ್ತೈತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈ ಚಿಲ್ಲರೆ ದುಡ್ಡನ್ನ ಇವಳು ಎಷ್ಟು ಸಾರಿ ಎಣಿಸ್ತಾಳ ಅನ್ನಿಸ್ಬೋದು ನಿಮ್ಗೆ. ನನ್ನ ಸಂಪಾದನೆ ನನಗೆ ಖುಷಿ ಕೊಟ್ಟೈತಿ, ಹಾಗಾಗಿ ನಾನು ನಿಮ್ಮ ಎದುರಿಗೆ ತೋರ್ಸಾತ್ತೀನಿ. ನೋಡಿರಿ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಬಾಯ್ ಫ್ರೆಂಡ್ಸ್.